ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಪ್ರಸಾದ ದಶಾವತಾರ ಯಕ್ಷಗಾನ ಮಂಡಳಿಯ ಕುರಿತಾಗಿ ಎಲ್ಲರಿಗೂ ತಿಳಿದದ್ದೇ. 1 ರಿಂದ 6 ಮೇಳ. ಯಾವಾಗ ಮೊದಲನೇ ಮೇಳ ಆರಂಭ ಆಗಿದೆ ಅಂತ ಗೊತ್ತಿಲ್ಲ. 2ನೇ ಮೇಳ 1975ಕ್ಕೆ ಆರಂಭ ಆಯಿತು. 1982ಕ್ಕೆ 3ನೇ ಮೇಳ ಆರಂಭ ಆಯಿತು. 1993ಕ್ಕೆ 4ನೇ ಮೇಳ ಆರಂಭ ಆಯಿತು. 2010ನೇ ಇಸ್ವಿಗೆ 5ನೇ ಮೇಳ ಹಾಗೂ 2013ನೇ ಇಸ್ವಿಗೆ 6ನೇ ಮೇಳ ಆರಂಭ ಆಗಿತ್ತು. ಈಗ 2025 7ನೇ ಮೇಳ ಆರಂಭ ಆಗ್ತಿದೆ. ಸಪ್ತ ಮಾತೃಕೆಯರು ಎನ್ನುವಂತಹ ಕಲ್ಪನೆಯಲ್ಲೂ ದೇವಿಯನ್ನು ಆರಾಧಿಸ್ತೇವೆ. ಹಾಗಾಗಿ ಸಪ್ತ ಮಾತೃಕೆಯರು ಒಟ್ಟಾದಂತೆ ಈ ವರ್ಷ ದೇವರು 7 ಸಪ್ತಪದಿಯನ್ನು ಇಟ್ಟು ಮುಂದೆ ಸಾಕ್ತಾ ಇದ್ದಾಳೆ ಎನ್ನುವುದನ್ನು ಸಂತೋಷದಿಂದ ಹೇಳ್ತೇವೆ. ಈ 7ನೇ ಮೇಳ ಆರಂಭ ಆಗುವುದೆನ್ನುವುದು ದೇವಸ್ಥಾನಕ್ಕೆ ಉತ್ಸಾಹದಿಂದ ಹೆಚ್ಚು ಭಕ್ತರಿಗೆ ಉತ್ಸಾಹ. ಹಾಗಾಗಿ ಭಕ್ತರು 7ನೇ ಮೇಳ ಆಗ್ತದೆ ಎನ್ನುವಂಥ ಒಂದು ಘೋಷಣೆ ಆದ ಕೂಡಲೇ ನನ್ನ ಲೆಕ್ಕದಲ್ಲಿ ಇದು, ನನ್ನ ಲೆಕ್ಕದಲ್ಲಿ ಇದು, ನನ್ನ ಲೆಕ್ಕದಲ್ಲಿ ಇದು ಎನ್ನುವಂಥ ರೀತಿಯಲ್ಲಿ ಒಬ್ಬೊಬ್ಬರೇ ಸೇವೆಗಳನ್ನು ಕೊಡ್ತಾ ಬಂದರು. ಹಾಗಾಗಿ ಎಲ್ಲ ಚಿನ್ನ ಬೆಳ್ಳಿ ಆಭರಣಗಳು ಮತ್ತು ಕಿರೀಟಗಳು ಇತ್ಯಾದಿಗಳು ಸಿದ್ಧವಾಗಿ ಬಂದಿದೆ. ಅದರೊಂದಿಗೆ ಮೇಳದ ಸಂಚಾಲಕರು ಪ್ರಯತ್ನಪಟ್ಟು ಎಲ್ಲ ದೇವಿ ಮಹಾತ್ಮೆ ಯಕ್ಷಗಾನದ ವೇಷಭೂಷಣಗಳು ಹೊಸದಾಗಿ 7 ಮೇಳಗಳಲ್ಲಿರುವಾಗಿ ಕಾಣಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಮೇಳದ ಕಿರೀಟ ಇತ್ಯಾದಿಗಳು, ಆಭರಣಗಳು ಇತ್ಯಾದಿ ಮಣಿ ಸಾಮಾನು ಅಂತ ಹೇಳ್ತಾರೆ, ಅದು ಹೊಸದಾಗಿ ಈ ವರ್ಷ ನಿರ್ಮಿಸಲಾಗಿದೆ. ಹಾಗಾಗಿ 7 ಮೇಳಗಳು ಹೊಸದಾದಂತಹ ಮೇಳದಂತೆ ಕಾಣ್ತಾ ಇದೆ. 2010ನೇ ಇಸ್ವಿಯಲ್ಲಿ ಈ ರೀತಿಯಾಗಿ ದೇವರ ಒಂದು ಕಿರೀಟಗಳನ್ನು ಚಿನ್ನದಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಮೆರವಣಿಗೆ ತರಬೇಕು ಎನ್ನುವ ದೃಷ್ಟಿಯಿಂದಾಗಿ ಬಜಪೆಯಿಂದ ಕಟೀಲ್ನವರೆಗೆ ಮೆರವಣಿಗೆಯಲ್ಲಿ ತರ್ತಾ ಇತ್ತು. ಈ ವರ್ಷ ಆಮೇಲೆ 2013ರಲ್ಲಿ ಪುನಃ ತರಲಿಲ್ಲ. ಯಾಕೆಂದರೆ ಅಂತಹದ್ದೊಂದು ಹೊಸದಾದಂತಹ ವೈಶಿಷ್ಟ್ಯ ಇರಲಿಲ್ಲ ಅಂತ. ಅದು ಭಕ್ತಾದಿಗಳಿಗೆ ಬೇಸರ ಆಗಿದೆ ಅನ್ನೋ ದೃಷ್ಟಿಯಿಂದಾಗಿ 2025ರಲ್ಲಿ 7ನೇ ಮೇಳ ಆಗುವಾಗ ಬಜಪೆಯಿಂದ ಕಟೀಲ್ನವರೆಗೆ ಮೆರವಣಿಗೆಯಲ್ಲಿ ತರುವುದು ಅಂತ ನಿರ್ಣಯ ಆಗಿತ್ತು. ನಿರ್ಣಯ ಮಾಡಿ ಒಂದು ಸಣ್ಣ ಮಟ್ಟದಲ್ಲಿ ಮೆರವಣಿಗೆ ಮಾಡಿ ಕಟೀಲಿಗೆ ತರ್ತೇವೆ ಅಂತ ಯೋಚಿಸಿದರೆ ಎಲ್ಲ ಭಕ್ತಾದಿಗಳು ತಾಮುಂದು ಅಂತ ಎನ್ನುವ ದೃಷ್ಟಿಯಿಂದಾಗಿ ಆ ಮೆರವಣಿಗೆ ಬರಲಿಕ್ಕೆ ಒಂದಷ್ಟು ವೇಷಭೂಷಣಗಳು, ಭಜನೆ ಇತ್ಯಾದಿಗಳನ್ನು ತುಂಬಿಸಿದರು. ಹಾಗಾಗಿ ನಾಡಿದ್ದು ಮೇಳ ಹೊರಡುವುದಕ್ಕಿಂತ ಹಿಂದಿನ ದಿವಸ ಅಂದರೆ 15ನೇ ತಾರೀಕಿನಂದು ಕಟೀಲಿಗೆ ಬಜಪೆಯಿಂದ ಮೆರವಣಿಗೆ ಬರಲಿಕ್ಕಿದೆ. ಈ ಮೆರವಣಿಗೆಯ ಉದ್ಘಾಟನೆಯನ್ನು ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ ಜೋಶಿಯವರು ಮಾಡಲಿಕ್ಕಿದ್ದಾರೆ. ಅಲ್ಲಿಂದ ಹೊರಡುವಂತಹ ಮೆರವಣಿಗೆ. ಈ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂತಹ ಟಿ ಶಾಂಭಟ್ ಇದ್ದಾರೆ. ಅದರೊಂದಿಗೆ ರಾಜಶೇಖರಾನಂದ ಸ್ವಾಮೀಜಿಯವರಿದ್ದಾರೆ. ಉಮಾನಾಥ ಕೋಟ್ಯಾನರು ಶಾಸಕರಿದ್ದಾರೆ. ಎಲ್ಲರೂ ಗಣ್ಯರು ಸೇರಿಕೊಂಡು ಅದರ ಉದ್ಘಾಟನೆ ಆದ ಮೇಲೆ ಕಟೀಲ್ನವರೆಗೆ ಆ ಮೆರವಣಿಗೆ ಬರ್ತದೆ. ಅದರಲ್ಲಿ ಬಜಪೆಯಿಂದ ಎಕ್ಕಾರ್ನವರೆಗೆ ವಾಹನದಲ್ಲಿ ಬಂದರೆ ಮತ್ತೆ ಪಾದಯಾತ್ರೆಯಲ್ಲಿ ಬರುವುದು ನಿರ್ಣಯ ಆಗಿದೆ. ಈ ಪಾದಯಾತ್ರೆ ಮೆರವಣಿಗೆ ಸಂದರ್ಭದಲ್ಲಿ ಸುಮಾರು 3000 ಭಕ್ತಾದಿಗಳು ಕುಣಿತ ಭಜನೆಯನ್ನು ಮಾಡಲಿಕ್ಕಿದ್ದಾರೆ. ಸುಮಾರು ಒಂದು 500 ಭಕ್ತಾದಿಗಳು ಸುಮಂಗಲೆಯರು ಕಲಶವನ್ನು ಹಿಡ್ಕೊಂಡು ಬರ್ತಾ ಇದ್ದಾರೆ. ದೋಲು, ಆಮೇಲೆ ಒಂದು 5-6 ಸೆಟ್ನ ಚೆಂಡೆಗಳು, ಒಂದು 5-6 ಸೆಟ್ನ ಬ್ಯಾಂಡ್, ಆಮೇಲೆ ಒಂದು 2-3 ಸೆಟ್ನ ಟಾಸೆ ಮತ್ತು ಇತ್ಯಾದಿಗಳನ್ನು ಸೇರಿಸಿಕೊಂಡು, ಆಮೇಲೆ ಅದಕ್ಕೊಟ್ಟು ಈ ಒಂದರ ಚೆಂಡೆಯೊಟ್ಟಿಗೆ ವಾಯಲಿನ್ ಇರ್ತದೆ, ಒಂದು ಟಾಸೆಯೊಟ್ಟಿಗೆ ಕೊಳಲಿರ್ತದೆ. ಹೀಗೆ ಫ್ಯೂಷನ್ಗಳನ್ನು ಸೆಟ್ ಮಾಡಿಕೊಂಡು ಬರ್ತಾರೆ. ಅದರೊಂದಿಗೆ ಹುಲಿವೇಷ ಇದೆ, ಕೀಲುಕುದುರೆ ಇತ್ಯಾದಿ ಸುಮಾರು 100 ಜನರು ಇರ್ತಾರೆ. ಬೇತಾಳ ಇರ್ತದೆ, ಅದರೊಟ್ಟಿಗೆ ಒಂದು 35 ಕೊಂಬುಗಳು ಇರ್ತದೆ, ವಾದ್ಯ ಇರ್ತದೆ, ಸೆಕ್ಸಫೋನ್ ಇರ್ತದೆ. ಹೀಗೆ 10 ಹಲವು ಒಂದು ವಾದ್ಯ ವಿಶೇಷಗಳಿಂದ, ಭಜನೆಯಿಂದ, ಕುಣಿತದಿಂದ, ವೇದಘೋಷದಿಂದ ಸುಮಾರು 25,000 ಜನ ಕಟೀಲಿಗೆ ಬಂದು ಆ ಎಲ್ಲ ವಸ್ತುಗಳನ್ನು ದೇವರಿಗೆ ಒಪ್ಪಿಸುವಂತಹ ಚಂದ ನೋಡಲಿಕ್ಕಿದ್ದಾರೆ. ಈ ರೀತಿಯಾಗಿ ಕಟೀಲಿನ ಮೆರವಣಿಗೆ ಭವ್ಯತೆಯನ್ನು ಪಡಲಿಕ್ಕಿದೆ. ಮರುದಿನ ಅಂದರೆ 16ನೇ ತಾರೀಕು ಶನಿವಾರ, ಆದಿತ್ಯವಾರ. ಆ ದಿನ ಆದಿತ್ಯ ಹಸ್ತ ಹೇಳಿದರೆ ಅಮೃತ ಸಿದ್ಧಿ ಯೋಗದ ದಿನ. ಆ ದಿನ ದೇವರಿಗೆ ಯಕ್ಷಗಾನದ ಮೇಳ ಆರಂಭ ಮತ್ತು 7ನೇ ಮೇಳದ ಪದಾರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಬೆಳಿಗ್ಗೆ ಬೇಗ ದೇವರ
7 ಕಿರೀಟಗಳಿಗೆ ದೇವರ ಆವಾಹನೆ ಮಾಡಲಿಕ್ಕಿದ್ದೇವೆ. ದೇವರ ಮಹಾಪೂಜೆ ಆದ ಮೇಲೆ, ಅದಾದ ಮೇಲೆ ಸಾಯಂಕಾಲ 3 ಗಂಟೆಗೆ ತಾಳಮದ್ದಲೆ ಇಡುವುದು ಎನ್ನುವಂತಹ ಪ್ರಕ್ರಿಯೆ ಒಂದು ನಡೀಲಿಕ್ಕಿದೆ. ಅದಾದ ಮೇಲೆ ದೇವರೆದುರಲ್ಲಿ ಬಂದು ವಿಶೇಷವಾಗಿ ಎಲ್ಲ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಗಣ್ಯಾತಿ ಗಣ್ಯರಿಗೆ ಪ್ರಸಾದವನ್ನು ಕೊಟ್ಟು, ಆಮೇಲೆ ಸಂಚಾಲಕರಿಗೆ ಮೊದಲ ಪ್ರಸಾದ, ಆಮೇಲೆ ಭಾಗವತರಿಗೆ, ಆಮೇಲೆ ಮದ್ಲೆಗಾರರಿಗೆ, ಆಮೇಲೆ ಹಾಸ್ಯಗಾರರಿಗೆ ಅಂತ ಸಂಪ್ರದಾಯಬದ್ಧವಾಗಿ ಪ್ರಸಾದವನ್ನು ಕೊಡಲಿಕ್ಕಿದೆ. ಅದಾದ ಮೇಲೆ ಗೆಜ್ಜೆಯನ್ನು ಕೊಂಡೋಗಿ ದೇವರೆದುರಲ್ಲಿಟ್ಟು ವಿಶೇಷವಾಗಿ ಪ್ರಾರ್ಥಿಸಿ ಪ್ರಸಾದವನ್ನು ಹಾಕಿ ಆಸರಣರು ಕೈ ಎತ್ತಿ ವೇಷಧಾರಿಗಳಿಗೆ ಕೊಡಲಿಕ್ಕಿದ್ದಾರೆ. ಅದನ್ನು ಅದೇ ರೀತಿಯಾಗಿ ಎಲ್ಲ ಹಿಮ್ಮೇಳ ಪರಿಕರಗಳನ್ನು ಭಾಗವತರಿಗೆ ಜಾಗಟೆಯನ್ನು, ಚೆಂಡೆ ಬಡಿಯವರಿಗೆ ಚೆಂಡೆಯನ್ನು, ಮೊದಲೆಯನ್ನು ಮೊದಲೆಗಾರರಿಗೆ ಕೊಡುವ ಮೂಲಕವಾಗಿ ಪ್ರಸಾದ ಮೂಲಕ ಕೊಡುವಾಗಿ ಅದನ್ನು ಹರಸಲಿಕ್ಕಿದ್ದಾರೆ. ಆಮೇಲೆ ಗೆಜ್ಜೆ ಕಟ್ಟಿ ದೇವರೆದುರಲ್ಲಿ ಕುಣಿಯುವಂತಹ ಕ್ರಮ, ಆ ಮುಹೂರ್ತಕ್ಕೆ ಅದಕ್ಕೊಂದು ಮುಹೂರ್ತ ನೋಡಲಿಕ್ಕಿದೆ, ಗೆಜ್ಜೆ ಕಟ್ಟುವ ಮುಹೂರ್ತ ಅಂತ, ಅದು ಮೇಳದ ಆರಂಭ ಅಂತ ಲೆಕ್ಕ. ಅದಾದ ಮೇಲೆ ವಿಶೇಷವಾಗಿ ಮೇಳದ ಪೂಜೆಯವರಿಗೆ ಶೇಷವಸ್ತ್ರ ಪ್ರಸಾದವನ್ನು ಕೊಟ್ಟು ಎಲ್ಲ ಮೇಳದ ದೇವರಿಗೆ ಪೂಜೆ ಮಾಡಿ ಅದೇ ಆರತಿ ಮಾಡಿದ ಮೇಲೆ ಆಸರಣರು ಮೊದಲಾಗಿ ಎಲ್ಲ ಕಾಣಿಕೆ ಡಬ್ಬಿಗಳಿಗೆ ಹಣವನ್ನು ಹಾಕಿ ದೇವರಲ್ಲಿ ಪ್ರಾರ್ಥಿಸಿ ಕೈಯೇರಿ ಎಲ್ಲ ವಸ್ತುಗಳನ್ನು ಕೊಡಬೇಕು. ಎಲ್ಲ ಚಿನ್ನ ಬೆಳ್ಳಿ ವಸ್ತುಗಳನ್ನು ಮತ್ತು ದೇವರನ್ನು ಹಿಡಿದುಕೊಂಡು ಗಣಪತಿ ದೇವರಲ್ಲಿಗೆ ಬಂದ ಮೇಲೆ ಅಲ್ಲಿ ಪುನಃ ದೇವರೆದುರಲ್ಲಿ ಕುಣಿಲಿಕ್ಕಿದೆ. ಕುಣಿದಾದ ಮೇಲೆ ಸ್ವಲ್ಪ ಮುಂದೆ ಬರುವಾಗ 44ನೇ ಇಸವಿಯಲ್ಲಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಂತಹ ಏನು ಗಣಪತಿಯ ವಿಗ್ರಹ ಇದೆ, ಅದು ಈಗ ದೇವರ ಗರ್ಭಗುಡಿಯ ಮೇಲೆ ಇದೆ. ಅದು ಹಳತಾದ ಕಾರಣ ನನ್ನದು ಅಜ್ಜ ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅದಕ್ಕೆ ಮತ್ತು ಗಣಪತಿ ಆ ಮೇಳದ ಕಿರೀಟಗಳಿಗೆ ಪೂಜೆಯಾಗಿ ಅಲ್ಲಿಂದ ಕ್ರಮಬದ್ಧವಾಗಿ ವೈಭವೋಪೇತ ಮೆರವಣಿಗೆಯಿಂದ ಹೊರಗೆ ರಥಬೀದಿಗೆ ಬರಲಿಕ್ಕಿದೆ. ರಥಬೀದಿಯಲ್ಲಿ ಕಿರೀಟಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು 6 ತಿಂಗಳು ಆ ಕಿರೀಟಗಳು ಪುನಃ ದೇವಸ್ಥಾನದೊಳಗೆ ಬರಲಿಕ್ಕಿಲ್ಲ. ಹೀಗೆ ನಮ್ಮ ಸಂಪ್ರದಾಯ. ಅದು ಸುಮಾರು 5:30 5:45 ಗಂಟೆಗೆ ಇದೆಷ್ಟು ಪ್ರಕ್ರಿಯೆಗಳು ಮುಗಿದ ಮೇಲೆ ಸರಿಸುಮಾರು 6 ಗಂಟೆಗೆ ಈ 7ನೇ ಮೇಳದ ಪಾದಾರ್ಪಣೆಯ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ಮಾನ್ಯ ಮುಜರಾಯಿ ಮಂತ್ರಿಗಳಾದಂತಹ ರಾಮಲಿಂಗಾರೆಡ್ಡಿಯವರು ಈ 7ನೇ ಮೇಳವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿಯ ಭಕ್ತರಾಗಿದ್ದುಕೊಂಡು ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ ತಂಗಡಿ, ಅದೇ ರೀತಿಯಾಗಿ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಗುಂಡ್ರಾವ್ ಅವರು ಇದರ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮನ್ನೆಲ್ಲ ಹರಸಲಿಕ್ಕೆ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥರು ನಮಗೆ ಇಲ್ಲಿಗೆ ಚಿತ್ತೈಸಲಿಕ್ಕಿದ್ದಾರೆ. ಇದರೊಂದಿಗೆ ಈ ದಕ್ಷಿಣ ಕನ್ನಡದ ಶಾಸಕರು, ಅದೇ ರೀತಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲ ಭಾಗವಹಿಸಲಿಕ್ಕಿದ್ದಾರೆ. ಗಣ್ಯರು, ಜಿಲ್ಲಾಧಿಕಾರಿಗಳು ಸೇರಿ ಗಣ್ಯರು ಭಾಗವಹಿಸಲಿಕ್ಕಿದ್ದಾರೆ. ನ್ಯಾಯವಾದಿಗಳು ಭಾಗವಹಿಸಲಿಕ್ಕಿದ್ದಾರೆ. ಕೆಳಗಿಂದಲೂ ಒಂದಷ್ಟು ಗಣ್ಯರು ಇರ್ತಾರೆ. ಇವರೆಲ್ಲರ ಮೂಲಕವಾಗಿ ಉದ್ಘಾಟನಾ ಸಮಾರಂಭ ನೆರವೇರಿಸಿ 8:15 ಗಂಟೆಗೆ ಸರಿಯಾಗಿ ದೇವರ ಪೂಜೆ ಸಹಸ್ರಾರು ಭಕ್ತರ ಮೂಲಕವಾಗಿ ಯಕ್ಷಗಾನದ ದೇವರ ಪೂಜೆ ನಡೀತದೆ. ಪೂಜೆ ಆದಮೇಲೆ ಪ್ರಸಾದ ವಿತರಣೆ ಈ ಬದಿಯಿಂದ ಆಗ್ತಾ ಇರ್ತದೆ. 8:30ರಿಂದ 10:30ವರೆಗೆ ಪೂರ್ವರಂಗದ ಪ್ರಸ್ತುತಿ, 10:30ರಿಂದ ಬೆಳಿಗ್ಗೆ 5:30ವರೆಗೆ ಯಕ್ಷಗಾನ ಪ್ರಸಂಗ ಪಾಂಡವಾಶ್ವಮೇಧ. ಅದು ಪ್ರತಿ ವರ್ಷವೂ ಮೊದಲನೇ ದಿನ ಅದೇ ಪ್ರಸಂಗ ಆಗಬೇಕು ಎನ್ನುವುದು ಎಲ್ಲ ಮೇಳಗಳ ಸಂಪ್ರದಾಯ. ಹಾಗಾಗಿ ಪಾಂಡವಾಶ್ವಮೇಧ ಪ್ರಸಂಗ ಬೆಳಿಗ್ಗೆವರೆಗೆ ನಡೆದು ದೇವರೊಳಗೆ ಹೋಗಿ ಮಂಗಲವನ್ನು ಮಾಡಿ ಹಿಂದೆ ಬಂದ ಮೇಲೆ ಮೇಳದ ತಿರುಗಾಟ ಹೊರಡುವುದು ಎನ್ನುವುದಕ್ಕೊಂದು ಮುಹೂರ್ತ ನೋಡಲಿಕ್ಕಿದೆ. ಆ ಮುಹೂರ್ತ ಪ್ರಕಾರ ದೇವರ ಮೇಳ ತಿರುಗಾಟಕ್ಕೆ ಹೊರಡುತ್ತದೆ. ಅಂದಿನಿಂದ 6 ತಿಂಗಳ ಕಾಲ ಕಟೀಲು ಮೇಳದ ದಿಗ್ವಿಜಯ, ಹೋದಲ್ಲಿ ನಿತ್ಯೋತ್ಸವ ನಡೀತದೆ. ಇದು ಕಟೀಲಿನ ಈ ವರ್ಷದ 7ನೇ ಮೇಳದ ವೈಶಿಷ್ಟ್ಯ. ಕಟೀಲು ದೇವರು ಹೇಳಿದರೆ ಉತ್ಸವ ಪ್ರಿಯ ಅಂತ. ಆಗ ದೇವರೊಳಗೆ 8 ದಿನಗಳ ಕಾಲ ವಾರ್ಷಿಕೋತ್ಸವ ನಡೀತದೆ. ಅದರೊಂದಿಗೆ 9 ದಿನಗಳ ಕಾಲ ನವರಾತ್ರಿ ಉತ್ಸವ ನಡೀತದೆ. ಮೇಳ ಹೊರಡುವುದೊಂದು ಉತ್ಸವ, ಮೇಳ ಒಳಗಾಗುವುದೊಂದು ಉತ್ಸವ. ಇದರೊಂದಿಗೆ ಈ ಮೇಳ ತಿರುಗಾಟ ನಡೀತಾ ಇರುವಾಗ ಈ 6 ತಿಂಗಳುಗಳ ಕಾಲ ಎಲ್ಲೆಲ್ಲಿ ಯಕ್ಷಗಾನ ನಡೀತದ, ದಿನಕ್ಕೆ 7 ಕಡೆಯಲ್ಲಿ ಉತ್ಸವ ಅಂತಲೇ ಭಕ್ತಾದಿಗಳು ತಿಳ್ಕೊಳ್ತಾರೆ. ಯಾಕೆಂದರೆ ಸೇವೆ ನಡೀತದೆ, 10 ಸಂವತ್ಸರ ಸೇವೆ ಆದರೆ ಆ ಸೇವೆ ನಡೆಸುವಂತಹ ಏನು ಭಕ್ತಾದಿಗಳಿದ್ದಾರೆ ನೂರಾರು ಜನರು, ಅವರು ಸುಮಾರು 1 ವಾರ 12 ದಿವಸ 48 ದಿವಸ ಈ ರೀತಿಯಲ್ಲಿ
ಶುದ್ಧಾಹಾರದಲ್ಲಿ ಇದ್ದುಕೊಂಡು ಆ ಸೇವೆಯನ್ನು ಮಾಡ್ತಾರೆ. ಆ ಸೇವೆಯನ್ನು ಮಾಡುವ ಮೂಲಕವಾಗಿ ಕೃತಾರ್ಥರಾಗ್ತಾರೆ. ಹಾಗಾಗಿ ನಿತ್ಯೋತ್ಸವ ಪ್ರಿಯೆಯಾದಂತಹ ದುರ್ಗೆಗೆ ನಾಡಿದ್ದು 16ನೇ ತಾರೀಕಿನಿಂದ ಮೇ 25ರ ತಾರೀಕಿನವರೆಗೆ ದಿನಾಲು 7 ಕಡೆಯಲ್ಲಿ ನಿತ್ಯೋತ್ಸವ ಎನ್ನುವುದಕ್ಕೆ ನಮಗೆ ಅತ್ಯಂತ ಸಂತೋಷ ಆಗ್ತದೆ.